ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರು ಪ್ರಸಾದ್. ಟೇಮ್ಡ್ ಬರ್ಡ್ಸ್ ಅಂಡ್ ವೈಲ್ಡ್ ಬರ್ಡ್ಸ್ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಆ್ಯಂಡ್ ಸಾಕಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಸರಿನಾ? ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿದ್ದೀರಾ, ಈ ಕಾಕ್ಟೇಲ್ಸ್ ಅಂತ ಕರಿತೀವಿ. ಇದೆಲ್ಲ ಕಂಪ್ಲೀಟ್ ಆಗಿ ಕೇಜ್ ಒಳಗಡೆ ಇರುವಂಥ ಬರ್ಡ್ಸ್ ಇದು. ಸೊ ಇದನ್ನು ನಾವು ಮುಟ್ಟಕ್ಕಾಗಲಿ ಏನೋ ಆಟಾಡ್ಸೋಕ್ಕಾಗಲಿ ಏನೂ ಆಗೋದಿಲ್ಲ. ಬಿಕಾಸ್ ಈ ಒಂದು ಬರ್ಡ್ನ ನಾವು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಬರ್ಡ್ಸ್ ನಾವು ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ. ವೈಲ್ಡ್ ಬರ್ಡ್ಸ್ ಅಂದ್ರೆ ಏನಪ್ಪ ಅಂತಂದರೆ, ಈ ಬರ್ಡ್ಸ್ನ ಸಾಕಿರೋದು ಬಂದು ಇದರ ಅಪ್ಪ ಅಮ್ಮ ಅಂದರೆ ಇದರ ಪಕ್ಷಿಗಳು. ಇದರ ಅಪ್ಪ ಅಮ್ಮ ಅಂದರೆ ಅದು ಪಕ್ಷಿಗಳು, ಸರಿನಾ? ಆ ಪಕ್ಷಿಗಳು ಸಾಕಿರುವಂಥ ಮರಿಗಳಿದು. ಸೊ ಹಾಗಾಗಿ ಇದನ್ನು ನಾವು ವೈಲ್ಡ್ ಬರ್ಡ್ಸ್ ಅಂತ ಕರಿತೀವಿ. ಅದರ ಅಪ್ಪ ಅಮ್ಮ ಇದನ್ನು ಸಾಕಿದಾಗ ಏನು ಮಾಡ್ತೇವೆ, ಮನುಷ್ಯರ ಹತ್ರ ನಾವು ಯಾವ ರೀತಿಯಾಗಿ ದೂರ ಇರಬೇಕು, ಅವ್ರು ನಮ್ಮನ್ನು ಹಿಡ್ಕೊಳಕ್ಕೆ ಬಂದಾಗ ಯಾವ ರೀತಿ ಅವ್ರಿಗೆ ಕಚ್ಚಬೇಕು, ಯಾವ ರೀತಿ ನಮ್ಮನ್ನು ಪ್ರೊಟೆಕ್ಟಿವ್ ಆಗಿ ನಾವು ಹಿಡ್ಕೋಬೇಕು ಅನ್ನೋದನ್ನು ಬೈ ಬರ್ತದು ಅದಕ್ಕೆ ಫೀಡ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಹತ್ರ ಸೇರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಆ್ಯಂಡ್ ಇವಾಗ ನೀವು ಇಲ್ಲೇನು ನೋಡ್ತಿದ್ರೆ, ಇದನ್ನು ನಾವು ಟೇಮ್ಡ್ ಬರ್ಡ್ಸ್ ಅಂತ ಕರಿತೀವಿ, ಓಕೆನಾ? ಸೊ ಟೇಮ್ ಬರ್ಡ್ಸ್ ಅಂತಂದರೆ ನೋಡ್ತಾ ಇರ್ಬೋದು, ಈ ರೀತಿ ಮುದ್ದಾಗಿರುತ್ತೆ. ನಾವು ಮುಟ್ಬೋದು, ಆಟಾಡಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಎಲ್ಲ ಜಾತಿಯ ಪಕ್ಷಿಗಳನ್ನು ನಾವು ಟೇಮ್ಡ್ ಮಾಡ್ಬೋದು. ನಾಟ್ ಓನ್ಲಿ ಫಾರ್ ದ ಕಾಕ್ಟೇಲ್ಸ್ ಅಂತಲೇ ಅಲ್ಲ, ಸ್ಮಾಲ್ ಕನೂಸ್ ಅಂತಲೇ ಅಲ್ಲ, ಸನ್ ಕನೂಸ್ ಅಂತಲೇ ಅಲ್ಲ, ಎಲ್ಲ ಜಾತಿಯ ಪಕ್ಷಿಗಳನ್ನು ನಾವು ಟೇಮ್ ಮಾಡ್ಬೋದು, ಓಕೆನಾ? ಸೊ ಆ ರೀತಿ ಇರುವಂಥ ಪಕ್ಷಿಗಳಿದು. ಇದು ಏನಪ್ಪ ಹೆಂಗೆ ಟೇಮ್ ಆಗುತ್ತೆ ಅಂತಂದರೆ, ನಾವು ಈ ಪಕ್ಷಿಗಳನ್ನ ಚಿಕ್ಕ ಮರಿಗಳಿಂದ ನಾವೇ ಅದು ಕಂಡುಬಿಟ್ಟಿದ ತಕ್ಷಣ ತೊಗೊಂಡು ನಾವು ಮನುಷ್ಯರು ಅದನ್ನು ಫೀಡ್ ಮಾಡ್ತೀವಿ. ಸೊ ಹಾಗಾಗಿ ಅದು ನಮ್ಮನ್ನು ಅಂದರೆ ಮನುಷ್ಯರನ್ನ ಅದು ಪೇರೆಂಟ್ಸ್ ಅಂತ ಅನ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾವು ಮನುಷ್ಯರ ಹತ್ರ ಹೋದ್ರೂ ಕೂಡ, ನಾವು ಮುಟ್ಟಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಅದು ಭಯ ಬೀಳೋದಿಲ್ಲ, ಓಕೆನಾ? ಅದಕ್ಕೆ ನಾವು ಈ ಬರ್ಡ್ಸ್ನ ಟೇಮ್ಡ್ ಬರ್ಡ್ಸ್ ಅಂತ ಕರಿತೀವಿ. ಸೊ ಮೇಜರ್ ಡಿಫ್ರೆನ್ಸ್ ಏನಪ್ಪ ಬರುತ್ತೆ ಎರಡರಲ್ಲೂ ಅಂದರೆ ಕೂಡ, ಟೇಮ್ಡ್ ಬರ್ಡ್ಸ್ ಅಂದರೆ ನಮ್ಮ ಜೊತೆ ಅದು ವೆಲ್ ಬಾಂಡ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇರೋದಿಲ್ಲ. ಅದು ನಮ್ಮ ಜೊತೆ ಇರುವಷ್ಟು ದಿನವೂ ಕೂಡ ತುಂಬ ಖುಷಿಯಾಗಿ ಹ್ಯಾಪಿಯಾಗಿರುತ್ತೆ. ಸರಿ, ಹ್ಯಾಸ್ ದೋ ನಮ್ಮ ಮಕ್ಕಳ ಥರನೇ ಅದು ನಮ್ಮ ಜೊತೆ ಬೆಳ್ಕೊಂಡು ಹೋಗುತ್ತೆ. ಸಾಯೋರ್ಗೂ ಕೂಡ ಅದೇ ರೀತಿಯಾಗಿ ನಾವು ಹೇಗೆ ಪ್ರೀತಿ ಕೊಡ್ತೀವಿ ಅದೇ ರೀತಿಯಾಗಿ ರಿವರ್ಸ್ ಆಗಿ ಅಷ್ಟೇ ಪ್ರೀತಿ ಕೊಡುತ್ತೆ, ಸರಿನಾ? ಸೊ ಟೇಮ್ಡ್ ಬರ್ಡ್ಸ್ ಅಂತ ಬಂದಾಗ ಸಿಂಗಲ್ ಬರ್ಡ್ನ ಇಡಬೇಕಾಗುತ್ತೆ. ಬಿಕಾಸ್ ಸಿಂಗಲ್ ಬರ್ಡ್ ಇದ್ದಾಗ ಅಷ್ಟೇನೆ ಅದು ನಿಮ್ಮ ಜೊತೆ ವೆಲ್ ಬಾಂಡ್ ಆಗಿ ಅದು ನಿಮ್ಗೆ ಬೆರೆತ್ಕೊಳ್ಳೋದಕ್ಕೆ ಸಾಧ್ಯ. ಆ್ಯಂಡ್ ವೈಲ್ಡ್ ಬರ್ಡ್ಸ್ ಅಂತ ಬಂದಾಗ ಜೋಡಿ ಇಡಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ಮನುಷ್ಯರ ಜೊತೆ ಸೇರೋದಿಲ್ಲ, ಇನ್ನೊಂದು ಪಕ್ಷಿಗಳ ಜೊತೆನೇ ಸೇರೋದು, ಸರಿನಾ? ಸೊ ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಈ ವಿಡಿಯೋ ಲೆಂತ್ ಆಗಿದೆ, ಆದರೂ ಕೂಡ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ವೀರು ಪ್ರಸಾದ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.